ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ರುಚಿ ಅಭಿರುಚಿ. ಇವತ್ತು ನೋಡಿ ಒಂದು ಟ್ರೆಂಡಿಂಗ್ ಡಿಶ್ನ ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಥಾಯ್ ಕರಿ ಹಾಗೆ ನೂಡಲ್ಸ್. ಈ ಥಾಯ್ ಕರಿ ಹಾಗೆ ನೂಡಲ್ಸ್ನ ಮಾಡೋದು ಹೇಗೆ ಅಂತ ನೋಡೋಣವಾ? ಇದನ್ನು ಮಾಡಲಿಕ್ಕೆ ನಾನು ಒಂದು ಸಣ್ಣ ಈರುಳ್ಳಿನ ಹೆಚ್ಚಿಟ್ಕೊಂಡಿದ್ದೀನಿ. ಅದೇ ರೀತಿ ಒಂದು ಹಸಿಮೆಣಸು, ನಿಮಗೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಸಿಮೆಣಸು ಹಾಕ್ಕೊಳ್ಳಿ. 4ರಿಂದ 5 ಬೆಳ್ಳುಳ್ಳಿ ಎಸಳು, ಹಾಗೆ ಒಂದು ಸ್ವಲ್ಪ ಲೈಮ್ ಗ್ರಾಸ್ ಅಲ್ಲದೆ ಹೋದರೆ ನೀವು ಲೈಮ್ ಜೆಸ್ಟ್ನ ಸಹ ಯೂಸ್ ಮಾಡ್ಬೋದು. ಒಂದು ಮುಷ್ಟಿ ಆಗೋಷ್ಟು ಪುದೀನ ಹಾಗೆ ಕೊತ್ತಂಬರಿ ಸೊಪ್ಪು. ಮತ್ತು ನೋಡಿ, ವಿಶೇಷವಾದ ಇಂಗ್ರೀಡಿಯೆಂಟ್ ಅಂದರೆ ಇದು ಒಂದು 4ರಿಂದ 5 ಬೇಸಿಲ್ ಲೀವ್ಸ್ನ ತೊಗೊಂಡಿದ್ದೀನಿ. ಇದಿಷ್ಟನ್ನು ನಾವೇನು ಮಾಡಬೇಕು, ಬ್ಲೆಂಡರಲ್ಲಿ ಹಾಕಿಬಿಟ್ಟು ಫೈನ್ ಪೇಸ್ಟ್ ಮಾಡ್ಕೊಬೇಕು. ಇದಿಷ್ಟ್ರ ಜೊತೆ ನಾನು ಒಂದು 4 ನೆನೆಸಿಟ್ಟ ಬಾದಾಮಿನ ಹಾಕ್ತಾಯಿದ್ದೀನಿ, 1 ಸ್ಪೂನ್ ಜೀರಿಗೆ, ಹಾಗೆ ಒಂದು 5ರಿಂದ 6 ಮೆಣಸಿನಕಾಳನ್ನು ಹಾಕ್ತಾಯಿದ್ದೀನಿ. ಒಂದು 1/4 ಲೋಟದಷ್ಟು ನೀರು ಹಾಕಿಬಿಟ್ಟು ಇದರ ಫೈನ್ ಪೇಸ್ಟ್ ಮಾಡ್ಕೋಬೇಕು. ನೀವು ಬಾದಾಮಿ ಇಲ್ಲದೆ ಹೋದರೆ ಗೋಡಂಬಿನೂ ಸಹ ಇಲ್ಲಿ ಹಾಕ್ಕೋಬಹುದು. ಇದು ಗ್ರೇವಿಗೆ ಥಿಕ್ನೆಸ್ ಬರಲಿಕ್ಕೆ ನಾವು ಉಪಯೋಗಿಸ್ತಾ ಇರೋದು. ನೋಡಿ, ಈಗ ನಾನು ಇದರದ್ದು ಫೈನ್ ಪೇಸ್ಟ್ ತಯಾರು ಮಾಡ್ಕೊಂಡಿದ್ದೀನಿ. ಈ ಥಾಯ್ ಕರಿ ಏನಿದೆ, ಇದಕ್ಕೆ ನಾವು ಕೆಲವು ಸ್ಪೆಷಲ್ ವೆಜಿಟೇಬಲ್ಸ್ನ ಹಾಕಿ ಮಾಡಿದ್ರೇ ಚೆನ್ನಾಗಿರುತ್ತೆ. ಇಲ್ಲಿ ನೋಡಿ, ನಾನು ಜುಕ್ನಿನ ತಗೊಂಡಿದ್ದೀನಿ, ಅದೇ ರೀತಿ ಗ್ರೀನ್ ಪೀಸ್ ಹಾಗೆ ಸ್ವೀಟ್ ಕಾರ್ನ ತಗೊಂಡಿದ್ದೀನಿ. ಈಗ ನೋಡಿ, ಜೊತೆಯಲ್ಲಿ ನಾನು ಬ್ರೋಕಲಿ ಹಾಗೆ ಬ್ರೋಕಲಿಯ ಸ್ಟೆಮ್ ಮತ್ತು ಒಂದು ದೊಡ್ಡ ಕ್ಯಾರೆಟ್ನ ಹೆಚ್ಚಿಟ್ಕೊಂಡಿದ್ದೀನಿ. ಈ ಗ್ರೀನ್ ಥಾಯ್ ಕರಿ ಮಾಡಲಿಕ್ಕೆ ವೆಜಿಟೇಬಲ್ಸ್ನ ನಾವು ದೊಡ್ಡದಾಗಿ ಚಾಪ್ ಮಾಡ್ಕೋಬೇಕು. ಈಗ ನೋಡಿ, ಬಾಣಲೆಯಲ್ಲಿ ನಾನು 1 ಅಥವಾ 2 ಸ್ಪೂನ್ ಆಗೋಷ್ಟು ಎಣ್ಣೆನ ಹಾಕ್ಕೊಂಡು ಕಾಯಿಸ್ತಾ ಇದ್ದೀನಿ. ನೀವು ಕೊಬ್ಬರಿ ಎಣ್ಣೆ ಸಹ ಯೂಸ್ ಮಾಡ್ಬೋದು. ಈಗ ಬೇಯಲಿಕ್ಕೆ ಸ್ವಲ್ಪ ಜಾಸ್ತಿ ಸಮಯ ತಗೊಳ್ಳೋ ತರಕಾರಿನ ಮೊದಲು ಹಾಕಿಬಿಟ್ಟು ಫ್ರೈ ಮಾಡ್ಕೊಳ್ಳೋಣ. ಕ್ಯಾರೆಟ್, ನಂತರ ಬ್ರೋಕ್ಲಿ ಸ್ಟೆಮ್ ಹಾಗೆ ಕಾರ್ನ್ ಮತ್ತು ಪೀಸ್ನ ಹಾಕಿಬಿಟ್ಟು ನಾನು ಫ್ರೈ ಮಾಡ್ಕೊತಾ ಇದ್ದೀನಿ. ಅವು ಸ್ವಲ್ಪ ಮೆತ್ತಗಾದ ಮೇಲೆ ಬ್ರೋಕಲಿ ಹಾಗೆ ಜುಕ್ನಿನ ಹಾಕಬೇಕು. ಬ್ರೋಕ್ಲಿ ಮತ್ತು ಜುಕ್ನಿ ತುಂಬಾ ಬೇಗ ಟೆಂಡರ್ ಆಗಿಬಿಡೋ ತರಕಾರಿಗಳು, ಹಾಗಾಗಿ ಇವನ್ನ ಹಾಕೋದು ಸ್ವಲ್ಪ ನಿಧಾನ ಮಾಡಿ. ಈಗ ನೋಡಿ, ಮುಚ್ಚಿಟ್ಟು ಸ್ವಲ್ಪ ಹೊತ್ತು ಬೇಯಿಸೋಣ. ಹಾಗೆ ಕೈ ಆಡಿಸ್ತಾ ಇರಿ, ಇಲ್ಲದೆ ಹೋದರೆ ತರಕಾರಿಗಳು ಸೀದು ಹೋಗ್ಬೋದು. ಈ ಹಂತದಲ್ಲಿ ಸ್ವಲ್ಪ ಉಪ್ಪನ್ನು ಹಾಕೋಣ. ಉಪ್ಪು ಹಾಕ್ತಿದ್ದಂಗೆ ತರಕಾರಿಗಳು ತಾವಾಗೆ ನೀರು ಬಿಟ್ಕೊಳ್ಳುತ್ತೆ, ಬೇಯಲಿಕ್ಕೆ ಸುಲಭ ಆಗುತ್ತೆ. ಮುಚ್ಚಿಟ್ಟು ಮತ್ತೆ ಸ್ವಲ್ಪ ಹೊತ್ತು ಬೇಯಿಸಬೇಕು. ನೋಡಿ, ಇದು ತುಂಬ ಹೆಲ್ದಿಯಾದ ಒಂದು ಕರಿ. ಎಷ್ಟು ಥರದ ಒಳ್ಳೆ ವೆಜಿಟೇಬಲ್ಸ್ ಇದರಲ್ಲಿದೆ ನೋಡಿ. ಈಗ ಸ್ವಲ್ಪ ಮೆತ್ತಗಾದ ಮೇಲೆ ನಾವು ಮಾಡ್ಕೊಂಡಿರೋ ಗ್ರೀನ್ ಪೇಸ್ಟ್ನ ಹಾಕಬೇಕು. ಹಾಗೆ ಸ್ವಲ್ಪ ನೀರು ಹಾಕಿ ನಾನು ಬ್ಲೆಂಡರ್ನ ತೊಳೆದು ಹಾಕ್ತಾಯಿದ್ದೀನಿ. ಈ ಗ್ರೀನ್ ಪೇಸ್ಟಲ್ಲೇ ಈ ತರಕಾರಿಗಳು ಮತ್ತೆ ಬೇಯಬೇಕು. ಆಗಲೇ ಅದರ ಫ್ಲೇವರ್ನೆಲ್ಲ ಹೀರ್ಕೊಂಡ್ಬಿಟ್ಟು ತರಕಾರಿ ತುಂಬ ಚೆನ್ನಾಗಿ ಅನಿಸುತ್ತೆ. ಈಗ ನೋಡಿ, ಇದು ಚೆನ್ನಾಗಿ ಕುದೀತಾ ಇದೆ, ಮಧ್ಯೆ ಮಧ್ಯೆ ಕೈ ಆಡಿಸ್ತಾ ಇರಬೇಕು. ಈ ಹಂತದಲ್ಲಿ ನಾವು ಬೇಕಾದಷ್ಟು ಉಪ್ಪನ್ನು ಹಾಕ್ಕೋಬೇಕು. ಮೊದಲೇ ಸ್ವಲ್ಪ ಉಪ್ಪು ಹಾಕಿದ್ದೀವಿ, ಅದನ್ನು ಗಮನದಲ್ಲಿಟ್ಕೊಂಡ್ಬಿಟ್ಟು ಇನ್ನೂ ಬೇಕಾದಷ್ಟು ಹಾಕ್ಕೊಂಡು ಮುಚ್ಚಿಟ್ಟು ಬೇಯಿಸ್ಕೋಬೇಕು. 1-2 ನಿಮಿಷ ಆದಮೇಲೆ ಮತ್ತೆ ನಾನು ಮುಚ್ಚಳ ತೆಗೆದುಬಿಟ್ಟು ಕೈ ಆಡಿಸ್ತಾ ಇದ್ದೀನಿ. ಈಗ ಇದಕ್ಕೆ ನಾವು ಒಂದು ವಿಶೇಷ ಐಟಮ್ ಹಾಕಬೇಕು. ಅದೇನು ನೋಡಿ, ಚೀಸ್ ಸ್ಲೈಸ್ನ ನಾನು ಹಾಕ್ತಾಯಿದ್ದೀನಿ. 2 ಚೀಸ್ ಸ್ಲೈಸ್ನ ನಾನಿಲ್ಲಿ ಹಾಕ್ತಾಯಿದ್ದೀನಿ. ಈ ಚೀಸ್ ಸ್ಲೈಸ್ ಹಾಕೋದ್ರಿಂದ ರುಚಿನೇ ತುಂಬ ಡಿಫ್ರೆಂಟಾಗಿ ಬರುತ್ತೆ, ಹಾಗೆ ಗ್ರೇವಿಗೆ ಥಿಕ್ನೆಸ್ ಸಹ ಬರುತ್ತೆ. ಆ ಚೀಸ್ ಹಾಕ್ತಾ ಇದ್ದಾಗೆ ಅದರ ಅರೋಮಾ ತುಂಬಾ ಚೆನ್ನಾಗಿ ಅನಿಸ್ತಾ ಇದೆ. ಈಗ ನೋಡಿ, ಚೆನ್ನಾಗಿ ಕುದೀತಾ ಇದೆ, ಮಧ್ಯೆ ಮಧ್ಯೆ ಕೈ ಆಡಿಸ್ತಿರ್ಬೇಕು. ನೋಡಿ, ಚೀಸ್ ಎಲ್ಲ ಮೆಲ್ಟಾಗಿ ಗ್ರೇವಿ ಜೊತೆ ಮಿಕ್ಸ್ ಆಗಿದೆ. ಈಗ ಒಂದು 1/4 ಸ್ಪೂನಷ್ಟು ಸಕ್ಕರೆ ಹಾಕಬೇಕು. ಇನ್ಫ್ಯಾಕ್ಟ್ ಈ ಥಾಯ್ ಕರಿ ಏನಿದೆ ಸ್ವಲ್ಪ ಸ್ವೀಟಿಶ್ ಆಗಿ ಮಾಡ್ತಕ್ಕಂಥದ್ದು. ಜೊತೆಯಲ್ಲಿ ಅರ್ಧ ಲೋಟದಷ್ಟು ಕಾಯಿ ಹಾಲನ್ನು ಹಾಕಬೇಕು. ಫಸ್ಟ್ ರೌಂಡಲ್ಲಿ ಬರ್ತಕ್ಕಂತಹ ದಪ್ಪವಾದ ಕಾಯಿ ಹಾಲನ್ನು ನಾವಿಲ್ಲಿ ಹಾಕಬೇಕು. ಕಾಯಿ ಹಾಲು ಹಾಕಿಬಿಟ್ಟು ಚೆನ್ನಾಗಿ ಕುದಿಸ್ಬೇಕು. ಕುದೀತಾ ಇರುವಾಗ ಮತ್ತೆ ಒಂದು 4ರಿಂದ 5 ಬೇಸಿಲ್ ಲೀವ್ಸ್ನ ಹಾಕಿ ಚೆನ್ನಾಗಿ ಕೈ ಆಡಿಸ್ಬೇಕು. ಈ ಥಾಯ್ ಕರಿಯ ಸೀಕ್ರೆಟ್ ಇರೋದೇ ಈ ಬೇಸಿಲ್ ಲೀಫ್ ಹಾಗೆ ಲೆಮನ್ ಗ್ರಾಸ್. ಈಗ ಈ ಕಡೆ ನಾವು ನೂಡಲ್ಸ್ನ ತಯಾರು ಮಾಡ್ಕೊಳ್ಳೋಣ. ನೀರಿಟ್ಬಿಟ್ಟು 1-2 ಹನಿ ಎಣ್ಣೆ ಹಾಕಿ ಉಪ್ಪು ಹಾಕ್ತಾ ಇದ್ದೀನಿ. ಮನೇಲಿ ಯಾವ ನೂಡಲ್ಸು ಇರಲಿಲ್ಲ, ರೈಸ್ ನೂಡಲ್ಸ್ ಇರಲಿಲ್ಲ ಅಥವಾ ಬೇರೆ ಯಾವ ನೂಡಲ್ಸು ಇರಲಿಲ್ಲ. ಅದಕ್ಕಾಗಿ ನಾನು ಏನು ಪ್ಲ್ಯಾನ್ ಮಾಡಿದೆ ಅಂದರೆ ಮ್ಯಾಗಿ ನೂಡಲ್ಸ್ನೇ ತಗೊಂಡೆ. ಮ್ಯಾಗಿ ಮಸಾಲನ ಬದಿಗಿಟ್ಟೆ, ಆ ನೂಡಲ್ಸ್ನೇ ಹಾಕಿಬಿಟ್ಟು ನೂಡಲ್ಸ್ನ ತಯಾರು ಮಾಡಿದೆ. ನೀವು ಇದನ್ನು ಸ್ಟಿಕ್ಕಿ ರೈಸ್ ಜೊತೆ ಮಾಡ್ಕೊಂಡು ತಿಂದರೂ ತುಂಬ ಚೆನ್ನಾಗಿರುತ್ತೆ. ಅಥವಾ ನಿಮ್ಮ ಹತ್ರ ವೀಟ್ ನೂಡಲ್ಸ್ ಇದ್ದರೆ
ರೈಸ್ ನೂಡಲ್ಸ್ ಇದ್ದರೆ ಅದ್ರ ಜೊತೆನೂ ಸಹ ಥಾಯ್ ಕರಿ ಸೂಪರ್ ಕಾಂಬಿನೇಷನ್ ಆಗುತ್ತೆ. ಈಗ ನೋಡಿ ಚೆನ್ನಾಗಿ ಕುದೀತಾ ಇದೆ, ನೂಡಲ್ಸ್ ಬೇಯಬೇಕು. ಈಗ ನೂಡಲ್ಸ್ ಬೆಂದಿದೆಯಾ ಇಲ್ವಾ ನೋಡ್ತಾ ಇದ್ದೀನಿ. ಸಾಕಷ್ಟು ಬೆಂದಿದೆ. ಈ ಹಂತದಲ್ಲಿ ಸ್ಟವ್ನ ಆಫ್ ಮಾಡಿಬಿಟ್ಟು ಮುಚ್ಚಿಬಿಟ್ಟು ಒಂದು 5 ನಿಮಿಷ ಹಾಗೆ ಬಿಡಬೇಕು. ನಂತರ ಇದನ್ನು ನಾವು ಸೋಸ್ಕೊಳ್ಳೋಣ. ಸೋಸ್ಕೊಂಡ್ಬಿಟ್ಟು ನಾನು 1 ಲೋಟ ತಣ್ಣನೆಯ ನೀರನ್ನು ನೂಡಲ್ಸ್ ಮೇಲೆ ಹಾಕ್ತಾಯಿದ್ದೀನಿ. ನೂಡಲ್ಸ್ ಒಂದಕ್ಕೊಂದು ಅಂಟ್ಕೊಳ್ಳದೇ ಇರಲಿ ಅಂತ. ನಂತರ ಸರ್ವಿಂಗ್ ಪ್ಲೇಟ್ಗೆ ಹಾಕಿಬಿಟ್ಟು ಗ್ರೀನ್ ಥಾಯ್ ಕರಿಯೊಂದಿಗೆ ಸರ್ವ್ ಮಾಡಿದರೆ ಖಂಡಿತ ಮಕ್ಕಳಂತೂ ತುಂಬಾ ಇಷ್ಟಪಟ್ಟು ತಿಂತಾರೆ. ರೆಸ್ಟೋರೆಂಟ್ ಸ್ಟೈಲಲ್ಲಿ ಗ್ರೀನ್ ಥಾಯ್ ಕರಿ ಹಾಗೆ ನೂಡಲ್ಸ್ ಮಾಡೋದು ಹೇಗೆ ಅಂತ ನೋಡ್ಕೊಂಡ್ರಲ್ಲ ವೀಕ್ಷಕರೇ. ನಿಮಗೆ ನನ್ನ ರೆಸಿಪೀಸ್ ಎಲ್ಲ ಇಷ್ಟ ಆಗ್ತಾ ಇದೆ ಅಂತ ಅನ್ಕೋತೀನಿ ವೀಕ್ಷಕರೇ. ದಯವಿಟ್ಟು ರುಚಿ ಅಭಿರುಚಿನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಫಾಲೋ ಮಾಡಿ, ಹಾಗೆ ಪರಿಚಯದವರಿಗೂ ಶೇರ್ ಮಾಡಿ. ಥ್ಯಾಂಕ್ ಯು.